ಎಲ್ಲರಿಗೂ ನಮಸ್ಕಾರಗಳು. ಕಲಬುರಗಿ ಜಿಲ್ಲೆ ಸೇಡಂ ತಾಲೂಕಾ ಬಸವನಗರದಲ್ಲಿದ್ದೀನಿ. ನನ್ನ ಹೆಸರು ಶೇಖರ್ ಸೇಡಂ ಅಂತ. ಚುನಾವಣೆ ಪ್ರತಿ ಬಾರಿ ನಡೀತಾ ಇದೆ. ಚುನಾವಣೆಯಲ್ಲಿ ನಡೆಯುವಾಗ ಪ್ರತಿಯೊಬ್ಬರು ಪ್ರಜಾಪ್ರಭುತ್ವದಲ್ಲಿ ಪ್ರಜೆಗಳೇ ರಾಜರು ಅಂತ ಸಂವಿಧಾನದಲ್ಲಿ ಹೇಳಿದ್ದಾರೆ. ಈ ರಾಜರೆಲ್ಲ ಏನ್ ಮಾಡ್ತಾ ಇದ್ದೀವಿ? ಚುನಾವಣೆ ದಿವಸ ನಾವೆಲ್ಲೋ ಆ ಮನೆಯಲ್ಲಿ ನಿದ್ದೆ ಮಾಡ್ತಾ ಇದ್ದೀವಿ. ನಮ್ಮ ಹಕ್ಕು, ನಾವು ಮತ ಚಲಾಯಿಸಬೇಕು. ಯಾಕೆ ಚಲಾಯಿಸಬೇಕು? ಈಗ ನೋಡ್ರಿ, ಇಡೀ ಕರ್ನಾಟಕದಾಗ ಎಲ್ಲ ಕಡೆ 50% 60% ಅಷ್ಟೇ ಓಟ್ ಆಗ್ಲತ್ತದ. ಇದು ಯಾಕೆ ಆಗ್ಲತ್ತದ ಅಂತ ಎಲ್ಲರೂ ನಾವೆಲ್ಲ ಯೋಚನೆ ಮಾಡಬೇಕು. ಯೋಚನೆ ಮಾಡಿ ನೆಕ್ಸ್ಟ್ ಎಲೆಕ್ಷನ್ದಾಗ ಏನ್ ಮಾಡ್ಬೇಕಪ್ಪ ಅಂತಂದ್ರು, ಇದು ಬದಲಾಗಬೇಕು. ಬದಲಾವಣೆ ಅಂದ್ರೆ ಏನಪ್ಪಾ ಅಂತಂದ್ರು, ನಾ ಇದ್ದೀನಿ, ನಾ ಈಗ ಓಟ್ ಹಾಕ್ತೀನಿ, ಓಟ್ ಹಾಕಿರೋ ನಡೀತದ, ಹಾಕ್ಲಿಲ್ಲ ಅಂದ್ರೂ ನಡೀತದ ಅಂತ ಆರಾಮಾಗಿರ್ತಾರ. ನೆಕ್ಸ್ಟ್ ಚೇಂಜ್ ಮಾಡ್ಬೇಕು. ನೆಕ್ಸ್ಟ್ ಚೇಂಜ್ ಅಂದ್ರೆ ಏನು? ಒಂದು ಆಫೀಸರ್ ಓಟ್ ಹಾಕ್ಲಿಲ್ಲಪ್ಪ ಅಂತಂದ್ರೆ ಅವ್ರಿಗೆ ಪೇಮೆಂಟ್ ಆಗ್ಬಾರ್ದು. ಮತ್ತೆ ಇನ್ನೂ ಒಂದು, ನಾ ಟ್ರೈನ್ ಎಲ್ಲಿಗನ ಬೆಂಗಳೂರು ಹೈದರಾಬಾದ್ ಹೋಗ್ಲತ್ತೇನೆ ಒಂದು ರಿಸರ್ವೇಶನ್ ಟಿಕೆಟ್ ಕೊಡಬಾರ್ದು. ಮತ್ತೆ ನಾ ಇವತ್ತು ಸೇಡಂಲಿಂತ ಗುಲ್ಬರ್ಗ ಹೋಗ್ಲತ್ತೇನೆ ಅಂದ್ರೆ ಬಸ್ಸಿನಾಗ ಏರ್ಸ್ಕೋಬಾರ್ದು. ನನ್ನ ಆಧಾರ್ ಕಾರ್ಡ್, ID ಕಾರ್ಡ್, ರಾಷನ್ ಕೊಡಬಾರ್ದು. ಮತ್ತೆ ಇನ್ನೂ ಒಂದು ಏನಾಗ್ತದಪ್ಪ ಅಂತಂದ್ರು, ನಾವು ಕಂಪಲ್ಸರಿ ಓಟ್ ಮಾಡೇ ಮಾಡ್ತೀವಿ. ಅವಾಗ ನಮ್ಮ ಬ್ಯಾಂಕಿನಾಗ ನನ್ನ ರೊಕ್ಕನೇ ನನಗೂ ಕೊಡ್ಬೇಕಾದ್ರು ಓಟ್ ಹಾಕಿದೆ ಇಲ್ಲ ಅಂತ ಒಂದು ಕಾರ್ಡ್ ಕೊಡ್ಬೇಕು. ಒಂದು ಕಾರ್ಡ್ ಕೊಟ್ಟ ಮ್ಯಾಗ ಓಟ್ ಹಾಕಿದೀನಿ ನಾನು ಅಂತ ಗೊತ್ತಾಯ್ತಪ್ಪ ಅಂತಂದ್ರೆ ನಾ ರೊಕ್ಕ ಬ್ಯಾಂಕಿನಾಗ ಹಾಕಬೇಕು, ಬ್ಯಾಂಕಿನಾಗಿನ ರೊಕ್ಕ ನಾ ತಗೋಬೇಕು. ರೇಷನ್ ಕಾರ್ಡ್ನು ಓಟ್ ಹಾಕಿರೇ ಕೊಡ್ಬೇಕು. ಮತ್ತ ಸಾಲಿದಾಗಲಿ ಒಂದು ಫ್ಯಾಕ್ಟ್ರಿದಾಗ ಆಗ್ಲಿ, ನಾ ಎಲ್ಲಿ ಕೆಲಸ ಮಾಡ್ಲತ್ತೀನಿ, ಸಣ್ಣ ಫ್ಯಾಕ್ಟ್ರಿ ಇರ್ಲಿ ದೊಡ್ಡ ಫ್ಯಾಕ್ಟ್ರಿ ಇರ್ಲಿ, ಎಲ್ಲಾ ಕಡೆ ಓಟ್ ಹಾಕಿರ್ ಮಾತ್ರ ಒಂದು ಫ್ಯಾಕ್ಟ್ರಿ ಕೆಲಸ ಮಾಡ್ಲತ್ತೇನೆ ಅಂದ್ರೆ ಅಲ್ಲಿ ನಾನು ಒಳಗೆ ತಗೋಬೇಕು. ಆ ತರ ರೂಲ್ಸ್ ಬದಲಾವಣೆಗಳು ಮಾಡ್ರಿ. 75 ವರ್ಷ ಆದ್ರೂ ನೀವೇನ್ ಮಾಡ್ಲತ್ತೀರಿ? ಬರೀ ಚುನಾವಣೆದು ಬರೀ ಅಡ್ವರ್ಟೈಸ್ಮೆಂಟ್, ಬರೀ ಓಟ್ ಹಾಕ್ರಿ ಅಂತ. ಅಲ್ಲ ರೀ, 75 ವರ್ಷ ಆಗ್ಯದ, ಇನ್ನು ನೀವು ಓಟ್ ಹಾಕ್ರಿ ಅಂತ ಹೇಳತ್ತೀರಿ. ಇನ್ನು ನಾವು ಓಟ್ ಹಾಕೋದ್ರಾಗೆ ಇದ್ದೀವಿ. ಹೆಂಗಾಗ್ತದಪ್ಪ ಅಂದ್ರೆ ಒಂದು ಜೋಕ್ ಹೇಳ್ತೀನಿ, ಪ್ಯಾಂಟ್ ಕೆಳಗಾಯ್ಕ ಶರ್ಟ್ ಮ್ಯಾಗಾಯ್ಕ ಅಂತ 75 ವರ್ಷ ಆದ್ರೂ ಇದೇ ಹೇಳತ್ತೀರಿ ನೀವು. ಇದು ಬದಲಾಗಬೇಕಂದ್ರೆ ನಾವೆಲ್ಲ ಬದಲಾಗಬೇಕು. ನೋಡ್ರಿ, ಇಲ್ಲಿ ಚುನಾವಣೆ ನಡೀಲತ್ತದ. ನಮ್ಮ ಬಸವನಗರನಾಗ ಇದ್ದೀನಿ, ನಮ್ಮ ಬೂತಿನಾಗ ಇದ್ದೀನಿ. ಇಲ್ಲಿ ಬರೀ ಎಷ್ಟು % ಆಗ್ಯದಪ್ಪ ಅಂತಂದ್ರೆ 65% ಆಗ್ಯದ. ಉಳಿದವ್ರು ಯಾಕೆ ಓಟ್ ಹಾಕಿಲ್ಲ? ಅಲ್ರಿ, ಕೂಲಿ ಕಾರ್ಮಿಕರು ಕೆಲಸ ಮಾಡೋರು ಓಟ್ ಹಾಕ್ತಾರ, ಮತ್ತ ಎಲ್ಲ ಪಕ್ಷದ ಓಡಾಡೋರು ಓಟ್ ಹಾಕ್ತಾರ. 1,50,000 1,20,000 ಸರ್ಕಾರ ಕೆಲಸ ಮಾಡೋರು ಇಂಥ ಟೈಮ್ನಾಗು ಗಂಡ ಹೆಂಡತಿ ಹೋಗಿ ರೆಸಾರ್ಟ್ನಾಗು ಬೇರೆ ಕಡೆ ಟೂರ್ ಹೊಡೆದು ಮೋಜ್ ಮಸ್ತಿ ಮಾಡ್ತಾರ. ಪ್ರಜಾಪ್ರಭುತ್ವದಾಗು ಎಲ್ಲಾ ಸವಲತ್ತುಗಳು ತಗೊಂಡಿರ್ತಾರ. ಓಟ್ ಹಾಕ್ಬೇಕಾದ್ರೆ ಅವ್ರಿಗೆ ತ್ರಾಸ ಆಗ್ಲತ್ತದ. ಅದಕ್ಕಾಗಿ ನಾವೇನ್ ಮಾಡ್ಬೇಕು? ಚೇಂಜ್ ಮಾಡ್ಬೇಕು. ಓಟ್ ಯಾರು ಹಾಕ್ತಿರಲ್ಲ, ಸರ್ಕಾರ ಸವಲತ್ತು ಎಲ್ಲ ಕೊಡ್ತೀವಿ, ಬ್ಯಾಂಕಿನಾಗ ಅಕೌಂಟ್ ಕೊಡ್ತೀವಿ, ಮತ್ತೆ ಬಸ್ಸಿಗೆ ಹೋಗಕ್ಕೆ ಚಾನ್ಸ್ ಕೊಡ್ತೀವಿ, ಟ್ರೈನಿಗೆ ಹೋಗಕ್ಕೆ ಟಿಕೆಟ್ ಕೊಡ್ತೀವಿ. ಇಲ್ಲಾಂದ್ರೆ ಅದೆಲ್ಲ ಕ್ಯಾನ್ಸಲ್ ಆಗ್ತದಂತ ನಾವೆಲ್ಲ ಇದಕ್ಕೂ ಒಂದು ಸರ್ಕಾರ ಒಂದು ಬದಲಾವಣೆ ಮಾಡಬೇಕು. ಆ ಬದಲಾವಣೆ ಮಾಡಿದಾಗ ಏನಾಗ್ತದ, ಯಾರು ಹೋಗಿ ಅವ್ರ ಮನೆಗೆ ಹೋಗಿ ಆಟೋ ತಗೊಂಡು ಕರ್ಕೊಂಬರೋದಿಲ್ಲ, ಬಾರಪ್ಪ ಅನ್ನೋದಿಲ್ಲ. ಅವ್ ಬೊಂಬೈ, ಪೂನಾ, ದೆಹಲಿ, ಕಲ್ಕತ್ತಾ, ಹೈದರಾಬಾದ್ ಎಲ್ಲಾದ್ರೂ ಇರ್ಲಿ, ಅವ್ ಫಸ್ಟ್ ಬಂದ್ ಕೇಸಿ ಓಟ್ ಹಾಕೇ ಹಾಕ್ತಾನ. ಆ ತರ ಜಾಗೃತಿ ಮೂಡಿಸ್ಬೇಕು. 75 ವರ್ಷ ಆದ್ರೂ ಇನ್ನ ಓಟ್ ಹಾಕ್ರಿ ಅಂತ ಜಾಗೃತಿ ಮೂಡಿಸ್ಲತ್ತೀರಿ. ಇದು ಬದಲಾಗಬೇಕು. ನಾ ಯಾಕೆ ಸರ್ಕಾರಕ್ಕೆ ಮೂಡಿಸ್ಲತ್ತೀನಪ್ಪ ಅಂದ್ರೆ, ಸರ್ಕಾರ ಯಾವ್ದಾದ್ರು ಪಕ್ಷದಿರ್ಲಿ, ನೆಕ್ಸ್ಟ್ ಚುನಾವಣೆಗಳು ಯಾವುದೇ ಬರ್ಲಿ, ಈ ತರ ಒಂದು ಹೊಸ ರೂಲ್ಸ್ ತಗೊಂಬರ್ರಿ. ನಾ ಮತ ಚಲಾಯಿಸಿದ್ಮ್ಯಾಗ ನನಗೊಂದು ಕಾರ್ಡ್ ಕೊಡ್ರಿ. ಶೇಖರ್ ಮತ ಚಲಾಯಿಸನ, ಬಸ್ಸಿಗೆ ಹೋಗ್ಬೋದು, ಟ್ರೈನಿಗೆ ಹೋಗ್ಬೋದು, ಫ್ಯಾಕ್ಟ್ರಿ ಕೆಲಸ ಮಾಡ್ಲಕ್ಕೂ ಹೋಗ್ಬೋದು, ರಿಸರ್ವೇಶನ್ ಟಿಕೆಟು ತಗೋಬಹುದು, ಮತ್ತೆ ರೇಷನ್ನು ತಗೋಬಹುದು. ಸರ್ಕಾರದ ಎಲ್ಲಾ ಸವಲತ್ತು ತಗೋಬೇಕು. ಅಕಸ್ಮಾತ್ ನಾ ಓಟ್ ಹಾಕಿಲ್ಲ ಅಂತಂದ್ರು ನನಗೆ ಏನೂ ಸವಲತ್ತು ಕೊಡಲ್ಲ ಅಂತ ಈ ತರ ಒಂದು ಹೊಸ ರೂಲ್ಸ್ ಮಾಡ್ರಿ. ಅವಾಗ ಕಂಪಲ್ಸರಿ ಓಟ್ ಆಗ್ತದ. 100% ಆಗ್ತದ, ಇಲ್ಲ 99% ಓಟ್ ಆಗ್ತದಂತ ನಾನು ಸರ್ಕಾರಕ್ಕೆ ಒಂದು ಮನವಿ ಮಾಡಿಕೊಡ್ತಾ ಇದ್ದೀನಿ. ಇಡೀ ನಮ್ಮ ಕರ್ನಾಟಕ ಸರ್ಕಾರದಿಂದ, ಸಮಸ್ತ ಕರ್ನಾಟಕದ ಜನತೆಯಿಂದ ನಾನೊಂದು ಸರ್ಕಾರಕ್ಕೆ ಸಂದೇಶ ಕೊಡ್ತಾ ಇದ್ದೀನಿ. ನೆಕ್ಸ್ಟ್ ಚುನಾವಣೆಯಲ್ಲಿ ಈ ತರ ಬದಲಾವಣೆ ಮಾಡ್ರಿ. ಅವಾಗ ಕಂಪಲ್ಸರಿ ಎಲ್ಲರೂ ಬಂದು ಓಟ್ ಹಾಕ್ತಾರ. ಯಾರು ಮೋಜು ಮಸ್ತಿ ಮಾಡ್ಲಕ್ ಹೋಗಲ್ಲ, ಮನೆಯಲ್ಲಿ ಊಟ ಮಾಡಿ ಮಕ್ಕಲ್ಲ, ಅವಾಗ ಓಟ್ ಹಾಕ್ತಾರ. ನೀವು ಹೋಗಿ ನೀ ಬಾರಪ್ಪ, ನೀ ಬಾ, ರಾಮಣ್ಣ, ಶ್ಯಾಮಣ್ಣ, ಯಲ್ಲಪ್ಪ, ಮಲ್ಲಪ್ಪ ಅಂತ ಯಾರಿಗೆ ಕರೆ ಅವಶ್ಯಕತೆನೇ ಇಲ್ಲ. ಈ ತರ ರೂಲ್ಸ್ ಮಾಡ್ರಿ. ಯಾಕೆ ಆಗಲ್ಲ ರೂಲ್ಸ್? ಏನೇನೋ ಬದಲಾವಣೆ ಮಾಡ್ತೀನಿ ಅಂತೀರಿ, ನಾ ಹಂಗ ಮಾಡ್ತೀನಿ, ನಾ ಹಿಂಗು ಮಾಡ್ತೀನಿ ಅಂತ ದೊಡ್ಡ ಸ್ಟೇಜ್ ಹಾಕೊಂಡ್ ಹೇಳ್ತೀರಿ. ಇದು ಒಂದು ಬದಲಾವಣೆ ಮಾಡ್ರಿ. ಇದು ಒಂದು ಬದಲಾವಣೆ ಮಾಡಿದ್ರೆ ಅಂದ್ರೆ 99% ಓಟ್ ಆಗ್ತದ ಅಂತ ನಾನು ಹೇಳ್ತೀನಿ. ಇದಕ್ಕೆ ನೀವೇನಂತೀರಿ? ಕರ್ನಾಟಕದಲ್ಲಿರುವ ಪ್ರಜೆಗಳೇ